ದರ್ ಇಸ್ ಅ ಶಿಫ್ಟ್. ತುಂಬ ಜನ ಮನೆ ಅಪಾರ್ಟ್ಮೆಂಟ್ ಅಂತ ಹೋಗೋದಕ್ಕಿಂತ ದೇ ಆರ್ ಲುಕಿಂಗ್ ಅಟ್ ಲಿಕ್ವಿಡ್ ಆಸೆಟ್ಸ್. ಇಷ್ಟು ಜನ ಬಂದಿದ್ದಾರೆ ಬೆಂಗಳೂರು, ಇನ್ಫ್ಲಕ್ಸ್ ಆಫ್ ಪಾಪ್ಯುಲೇಷನ್ ಅಂದರೆ ವೇರ್ ಆರ್ ದೇ ಗೋಯಿಂಗ್ ಟು ಸ್ಟೇ? ಬೇಸಿಕ್ಲಿ ಗೋಲ್ಡ್ಗೆ ಸ್ಟೆಬಿಲಿಟಿ, ಲಿಕ್ವಿಡಿಟಿ, ಸ್ಟ್ರೆಂಗ್ತ್ ಆದರೆ ವೀಕ್ನೆಸ್ ಇಸ್ ಲಿಮಿಟೆಡ್ ಗ್ರೋತ್. ಲ್ಯಾಂಡ್ಗೆ ಸ್ಟ್ರೆಂಗ್ತ್ ಇಸ್ ಅಪ್ರಿಸಿಯೇಷನ್ ಆ್ಯಂಡ್ ಲೆಗಸಿ, ಬಟ್ ಇಟ್ ನೀಡ್ಸ್ ಪ್ರೊಟೆಕ್ಷನ್. ವೆನ್ ವಿ ಕಮ್ ಅಕ್ರಾಸ್ ಪೀಪಲ್, ಅವ್ರು ಕೇಳೋದು ಏನಂದರೆ ಎಷ್ಟು ದುಡ್ಡು ಮಾಡ್ಬೋದು ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂತ. ದಟ್ ಈಸ್ ನಾಟ್ ದ ಫಸ್ಟ್ ಕ್ವೆಶ್ಚನ್. ದುಡ್ಡು ಮಾಡ್ತೀರಾ, ದುಡ್ಡು ಎಲ್ಲೂ ಹೋಗ್ತಾ ಇಲ್ಲ. ಸದ್ಯದ ಹೈ ಗ್ರೋತ್ ಕಾರಿಡಾರ್ಸು ಬೆಂಗಳೂರಲ್ಲಿ ಯಾವ್ಯಾವುದು? ಸೆಕೆಂಡ್ ಹೋಮ್ಸ್ ಅಂತ ಒಂದು ವರ್ಟಿಕಲ್ ಇದೆ. ಸೊ ಅದು ಗೇನಿಂಗ್ ಟು ಮಚ್ ಪಾಪ್ಯುಲಾರಿಟಿ ಇನ್ ಇಂಡಿಯಾ ರೈಟ್ ನೌ. ಎಸ್ ಎಷ್ಟು ಕೆಲಸ ಆಗುತ್ತೆ ನಿಮಗೆ ಮೇಂಟೆನೆನ್ಸ್ ಆಫ್ ಲ್ಯಾಂಡ್. ಅದು ಇಟ್ಸ್ ನಾಟ್ ಓನ್ಲಿ ಬೈಯಿಂಗ್, ಅದನ್ನ ಲ್ಯಾಂಡ್ ಬ್ಯಾಂಕ್ ಮಾಡ್ತೀನಿ ಆಮೇಲೆ ಸೆಲ್ ಮಾಡ್ತೀನಿ. ಇಟ್ ಇಸ್ ನಾಟ್ ದಟ್. ಅದಕ್ಕೂ ಕೂಡ ಜೀವ ಇದೆ. ಸೊ ಅದನ್ನು ನಾವು ಬೇಬಿಯಾಗಿ ನೋಡ್ಕೋಬೇಕು. ಲ್ಯಾಂಡ್ ಇಸ್ ಅ ಬ್ಯೂಟಿಫುಲ್ ಪ್ರಾಡಕ್ಟ್. ಅದನ್ನು ನಾವು ಪೇಷಂಟಾಗಿ ನೋಡ್ಕೊಂಡು ಹೋದರೆ ದೇ ಆರ್ ದ ಟ್ರೂ ವಿನ್ನರ್ಸ್. ಸೊ ವರ್ಡ್ ಆಫ್ ಅಡ್ವೈಸ್ ಫಾರ್ ಪೀಪಲ್ ಲುಕಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಇನ್ ಲ್ಯಾಂಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಎಕ್ಸಿಟ್ ಪಾಲಿಸಿ. ನಿಮಗೆ 3 ವರ್ಷ ಆದಮೇಲೆ ನೀವು ಎಕ್ಸಿಟ್ ಆಗಬೇಕು. ಇದನ್ನು ನಿಮಗೆ ಎಕ್ಸಿಟ್ ಕ್ಲಾಸ್ ಏನಂತ ನೀವು ಫಸ್ಟ್ ಡೇನೇ ಕೇಳಬೇಕು. ನೀವು ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.